ನಮಸ್ಕಾರ ವೀಕ್ಷಕರೇ. ಜೀವನ ಒಂದು ಹೂವಿದ್ದಂತೆ. ಆ ಹೂವನ್ನ ನಾವು ಗಿಡದಲ್ಲಿ ಇಟ್ಟು ಎಷ್ಟು ಸುಂದರವಾಗಿ ಕಾಣುತ್ತೀವೋ ಅಷ್ಟು ಸುಂದರವಾಗಿ ಅದು ನಮಗೆ ಕಾಣುತ್ತದೆ. ಅದನ್ನ ದಿನವಿಡೀ ಇಟ್ಟು ಅದನ್ನು ಕಿತ್ತುಕೊಳ್ಳದೆ ಗಿಡದಲ್ಲೇ ಇಟ್ಟು ಅದರ ಸೌಂದರ್ಯತೆಯನ್ನ, ಅದರ ಒಂದು ಸುವಾಸನೆಯನ್ನ ನಾವು ಯಾವಾಗ ಸವಿಯುತ್ತೀವೋ ಅವಾಗ ಆ ಹೂವಿನ ಬೆಲೆ ಗೊತ್ತಾಗುತ್ತೆ. ಅದೇ ರೀತಿ ನಮ್ಮ ಜೀವನವೂ ಕೂಡ ಹಾಗೆ. ನಮ್ಮ ಜೀವನವನ್ನು ನಾವು ಎಷ್ಟು ಸುಂದರವಾಗಿ ನೋಡಿಕೊಳ್ಳುತ್ತೇವೋ, ನಮ್ಮಲ್ಲಿ ಹೊಸ ಹೊಸ ಆದಂಥ ಕಲೆಗಳನ್ನು ನಾವು ಕಂಡುಕೊಳ್ಳುತ್ತೀವೋ, ಎಷ್ಟು ಯಾವ ರೀತಿ ಸ್ಕಿಲ್ಗಳನ್ನು ನಾವು ಡೆವಲಪ್ಮೆಂಟ್ ಮಾಡ್ಕೊಳ್ತೀವೋ, ಅದು ನಮ್ಮ ಜೀವನವನ್ನು ಒಂದು ಹೂವಿನ ಥರ ಅರಳುವಂತೆ ಮಾಡುತ್ತೆ. ಅದಕ್ಕೋಸ್ಕರ ನಮ್ಮಲ್ಲಿರುವಂತಹ ಸ್ಕಿಲ್ಗಳನ್ನು, ನಮ್ಮಲ್ಲಿರುವಂತಹ ಒಂದು ಹವ್ಯಾಸಗಳನ್ನು ಜನರ ಒಡನಾಟಕ್ಕೆ ಪ್ರದರ್ಶಿಸಿಕೊಳ್ಳಬೇಕು. ಆ ಪ್ರದರ್ಶಿಸಿಕೊಂಡಾಗ ಮಾತ್ರ ನಮ್ಮ ಜೀವನ ಒಂದು ಅರಳುವ ಹೂವಿನ ಹಾಗೆ ಎಲ್ಲ ಜಗತ್ತಿನೆಡೆಗೆ ಅರಳುತ್ತಾ ಬರುತ್ತೆ. ಹೂವು ಅರಳಿದ ಹಾಗೆ ನಮ್ಮ ಜೀವನವು ಅರಳಬೇಕಾದರೆ ನಮ್ಮಲ್ಲಿರುವಂತಹ ಕೌಶಲ್ಯ ಸಾಮರ್ಥ್ಯತೆಯನ್ನು ನಾವು ಕಂಡುಕೊಂಡು ಅದರ ಮೇಲೆ ಮರಳಿ ಮರಳಿ ಪ್ರಯತ್ನಿಸಿ ಅದರ ಮೇಲೆ ಪ್ರಯೋಗಗಳನ್ನು ಮಾಡಿ ಅದನ್ನು ಬಲಪಡಿಸಬೇಕು. ಅದನ್ನು ನಾವು ಯಾವಾಗ ಬಲಪಡಿಸುತ್ತೇವೋ ಆವಾಗ ಮಾತ್ರ ನಮ್ಮ ಜೀವನ ಒಂದು ಸದೃಢವಾದ ಬದುಕಾಗಿ ನಿರ್ಮಾಣವಾಗುತ್ತೆ. ಅದಕ್ಕೋಸ್ಕರ ನಮ್ಮಲ್ಲಿರುವಂತಹ ಸ್ಕಿಲ್ಗಳಿಗೆ ತುಂಬ ಪ್ರಾಮುಖ್ಯತೆ ಇದೆ ಈ ಜೀವನದಲ್ಲಿ. ಈ ಜೀವನವನ್ನು ಸುಗಮವಾಗಿ ನಾವು ಒಂದು ಸುಂದರವಾಗಿ ಕಟ್ಟಿಕೊಳ್ಳಬೇಕಾದರೆ ಮನುಷ್ಯನಿಗೆ ಅವನಲ್ಲಿರುವಂತಹ ಒಂದು ಸ್ಕಿಲ್ಗಳು ತುಂಬಾ ಇಂಪಾರ್ಟೆಂಟ್ ಕೊಡುತ್ತೆ. ಹೀಗೆ ಇವತ್ತಿನ ಜಗತ್ತಿನಲ್ಲಿ AI ಎಂಬುದು ಒಬ್ಬ ವಿಜ್ಞಾನಿಯ ಅಥವಾ ಅನೇಕ ಜನರ ಪ್ರಯತ್ನಗಳ ಮೇಲೆ ಅದು ಹುಟ್ಟು ಹಾಕಿದ್ದಾರೆ. ಅದೇ ಅವರ ಪ್ರಯತ್ನಗಳ ಮೇಲೆ ಅದು AI ಎಂಬುದಾಗಿದೆ. ಹಾಗೆ ನಮ್ಮ ಜೀವನವು ಕೂಡ ಎಲ್ಲ ಜಗತ್ತಿನಿಗೆ ಸಾರಬೇಕಾದರೆ ನಾವು ನಮ್ಮ ಕೌಶಲ್ಯತೆಗಳ ಮೇಲೆ ತುಂಬಾ ಗೌರವದಿಂದ ಅದನ್ನು ಸದೃಢವಾಗಿ ಬಲಪಡಿಸಿಕೊಂಡು ಜೀವನ ಮುಂದೆ ಬರುವ ಹಾಗೆ ನಾವು ಕಂಡುಕೊಳ್ಳಬೇಕು. ಧನ್ಯವಾದಗಳು. ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಇಷ್ಟಾರ್ಥಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.